ಮೀಸಲಾತಿ ವಿರೋಧಿ ಬಿಜೆಪಿ ಪಕ್ಷಕ್ಕೆ ಧಿಕ್ಕಾರ ಹೇಳಿದ ಕಾಡುಗೊಲ್ಲ ಸಮುದಾಯದ ಅಧ್ಯಕ್ಷ ಶಿವು ಯಾದವ್ ಬಿಜೆಪಿ ಆಡಳಿತದಲ್ಲಿ ಶೋಷಿತರು, ಅಲ್ಮಾರಿ ಜನಾಂಗ ಹಾಗೂ ಹಿಂದುಳಿದ ವರ್ಗದ ಕಾಡುಗೊಲ್ಲರ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಕೊಡುತ್ತೇವೆ ಎಂದು ಬಿಜೆಪಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸುಗ್ರೀವಾಜ್ಞೆ ಹೊರಡಿಸಿ ಮೀಸಲಾತಿ ರದ್ದುಗೊಳಿಸಿದ್ದಾರೆ ಎಂದು ರಾಜ್ಯ ಕಾಡುಗೊಲ್ಲ ಸಮುದಾಯದ ರಾಜ್ಯಾಧ್ಯಕ್ಷ ಶಿವು ಯಾದವ್ ಹೇಳಿದರು. ಇವರು ನಗರದ ಕಾಂಗ್ರೆಸ್ ಶಾಸಕ ಟಿ ರಘುಮೂರ್ತಿ ಅವರ ಮನೆಯಲ್ಲಿ ಪತ್ರಕರ್ತರೊಂದಿಗೆ ಸಂವಾದ ನಡೆಸಿ ಮಾತನಾಡಿದ ಅವರು, ನಮ್ಮ ಕಾಡುಗೊಲ್ಲ ಸಮುದಾಯವು ನಮ್ಮ ನೆಲೆಗಟ್ಟಿನ ಸಂಸ್ಕೃತಿಯಲ್ಲಿ ಅಲೆಮಾರಿಗಳಾಗಿ ಜೀವನ ನಡೆಸಿ ಸ್ವಾಭಿಮಾನಿಯಾಗಿ ಬದುಕುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕಾಡುಗೊಲ್ಲರ ಬುಡಕಟ್ಟು ಸಂಸ್ಕೃತಿಯನ್ನ ಅರಿತು 2014ರಿಂದ 24ರವರೆಗೂ ನಮ್ಮ ಸಮುದಾಯವು ಸತತ ಹೋರಾಟ ಮಾಡಿಕೊಂಡು ಬಂದಿದೆ. ನಮ್ಮ ಕಾಡುಗೊಲ್ಲ ಬುಡಕಟ್ಟು ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಕೊಡಿಸಲು ಅಂದಿನ ಬಿಜೆಪಿ ಸರ್ಕಾರ ಮೀನಾಮೇಷ ಮಾಡಿ ನಮ್ಮನ್ನ ದೂರು ತಳ್ಳಿದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಸಮುದಾಯಕ್ಕೆ ಬಿಜೆಪಿ ಪಕ್ಷ ವಚನ ಭ್ರಷ್ಟತೆಯನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಹಿಂದುಳಿದ ವರ್ಗ ಕಾಡುಗೊಲ್ಲ ಸಮುದಾಯಕ್ಕೆ ಆಶ್ರಯ ನೀಡಿದ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಓಟು ನೀಡುವುದಾಗಿ ತಿಳಿಸಿದರು. ಇನ್ನು ಈ ವೇಳೆ ಡಾಕ್ಟರ್ ದೊಡ್ಡಮಲ್ಲಯ್ಯ ಮಾತನಾಡಿ, ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರವಾಗಿದ್ದು ಹಿಂದುಳಿದ ಅಲೆಮಾರಿ ಸಮುದಾಯಗಳಿಗೆ ಮೀಸಲಾತಿ ಕೊಡದೆ ಕೇಂದ್ರ ಸರ್ಕಾರದ ಮೋದಿ ಒಬ್ಬ ದೇಶದ ಸರ್ವಾಧಿಕಾರಿಯಾಗಿದ್ದಾನೆ. ಮೋದಿಜಿ ಅವರಿಗೆ ದೊಡ್ಡ ಸಮುದಾಯಗಳು ಮಾತ್ರ ಕಣ್ಣಿಗೆ ಕಾಣುತ್ತಿವೆ. ಹಿಂದುಳಿದ ಅಲೆಮಾರಿ ಬುಡಕಟ್ಟು ಸಮುದಾಯಗಳನ್ನ ಮೀಸಲಾತಿ ಕೊಡದೆ ಬುಡಕಟ್ಟು ಸಮುದಾಯಗಳಿಗೆ ಮಾರಕವಾಗಿದೆ. ಇಂತಹ ಬಿಜೆಪಿ ಪಕ್ಷವನ್ನ ಬರುವ ಚುನಾವಣೆಯಲ್ಲಿ ನಮ್ಮ ಕಾಡುಗೊಲ್ಲ ಸಮುದಾಯವು ದೂರ ಇಡಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಡುಗೊಲ್ಲ ಸಮುದಾಯದ ರಾಮಣ್ಣ, ಬಸವರಾಜ್, ವೈಪಿಆರ್, ಪ್ರಸನ್ನಕುಮಾರ್, ಚೇತನ್ ಕುಮಾರ್ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು. ಮೌನೇಶ್ ಆಚಾರ್, NKS TV4 ನ್ಯೂಸ್, ಚಳ್ಳಕೆರೆ. ಬಿಜೆಪಿ ಪಕ್ಷನ ಚುನಾವಣಾ ಸಂದರ್ಭವಾಗಿರೋದ್ರಿಂದ ನಮ್ಮ ಜನಾಂಗಗಳನ್ನು ಜಾಗೃತಿಗೊಳಿಸಿ ನಮ್ಮ ಜನಾಂಗದ ಹಿತ ಕಾಯ್ದಂತಹ ಯಾವುದಾದ್ರೂ ಪಕ್ಷ ಇದ್ದರೆ ಅಂಥ ಪಕ್ಷಕ್ಕೆ ನಾವು ಸಹಕಾರ ಕೊಡಬೇಕು. ನಮಗೆ ಕಾಡುಗೊಲ್ಲರಿಗೆ ಮರಣ ಶಾಸನ ಬರೆದಂಥ ಯಾವುದು ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ರದ್ದುಪಡಿಸಿದ್ದು ಸನ್ಮಾನ್ಯ ಸುಗ್ರೀವಾಜ್ಞೆ ಮೂಲಕ ರದ್ದುಪಡಿಸಿದ್ದು ಯಡಿಯೂರಪ್ಪನವರು. ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಮೀಸಲಾತಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಯಲ್ಲಿದ್ದಂಥ ರಾಜಕೀಯ ಮೀಸಲಾತಿಯನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಇಂದಿನ ಯಡಿಯೂರಪ್ಪನವರು ಸುಗ್ರೀವಾಜ್ಞೆಗಳ ಮೂಲಕ ರದ್ದುಪಡಿಸಿದರು. ಇಂತಹ ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಮರಣಶಾಸನವನ್ನು ಬರೆದಂಥ ಬಿಜೆಪಿ ಹಿಂದುಳಿದ ವರ್ಗಗಳು ಮತ್ತು ಕಾಡುಗಳು ಓಟ್ ಹಾಕ್ಬೇಕಾ? ಆದ್ರೆ ನಮಗೆ ಓಟ್ ಕೇಳಕ್ಕೆ ಅವ್ರಿಗೆ ನೈತಿಕತೆ ಯಾವ್ದು ಇದೆಯಾ? ಎರಡನೇದು, ಕಾಡುಗೊಲ್ಲರನ್ನ ಜಾತಿ ಪಟ್ಟಿಗೆ ಸೇರಿಸ್ಬೇಕಂತೇಳಿ ಕರ್ನಾಟಕ ರಾಜ್ಯದಿಂದ 2014ರಲ್ಲಿ ಭಾರತ ಸರ್ಕಾರಕ್ಕೆ ನಾವು ಇಲ್ಲಿಂದ ಶಿಫಾರಸು ಮಾಡಿದ್ದು. ಕರ್ನಾಟಕ ಸರ್ಕಾರದಿಂದ 2014ರಿಂದ ಹಿಡಿದು 2024 ಈ ಕ್ಷಣದವರೆಗೂ ಸಹ ಯಾವುದೇ RGI ಅಂತ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅಂತ ಅಲ್ಲಿ ಹೋಗಿರ್ತಕ್ಕಂಥ ಫೈಲು ಒಂದು ಇಲಾಖೆಯನ್ನು ಬಂದಾಗಿಲ್ಲ. ಎಲ್ಲಿಗೆ ಹೋಗಿತ್ತ ಅಲ್ಲೇ ಇದೆ. ಇದರ ಮಧ್ಯೆ ಕರ್ನಾಟಕ ರಾಜ್ಯದ ವಿವಿಧ ಕಾಡುಗೊಲ್ಲ ಸಂಘಟನೆಗಳು ಬಹುತೇಕವಾಗಿ ರಾಷ್ಟ್ರ ಮುಖಂಡರನ್ನು ನಮ್ಮನ್ನು ST ಸೇರಿಸ್ರಿ, ನಮ್ಮನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ರಿ ಅಂತೇಳಿ ರಾಜ್ಯದ ಎಲ್ಲ ಬಹುತೇಕ ಮುಖಂಡರು ರಾಷ್ಟ್ರ ನಾಯಕರನ್ನೆಲ್ಲ ಭೇಟಿಯಾದರು. ಯಾವುದೇ ಉಪಯೋಗ ಆಗಲಿಲ್ಲ. ನಾರಾಯಣ ಸ್ವಾಮಿ ಅವರು ನಿಮ್ಮನ್ನ ಕಾಡುಗೊಲ್ಲನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸೋದೇ ನನ್ನ ಉದ್ದೇಶ ಅಂತ ಹೇಳ್ಬಿಟ್ಟು ಎಲ್ಲ ಗೊಲ್ರೆಟ್ಟಿಗೆ ಗಲಾಟೆ ಮಾಡಿಸಿರು. ಆ ಗೊಲ್ರೆಟ್ಟಿ ಪೆಮ್ಮನಹಳ್ಳಿ ಗೊಲ್ರೆಟ್ಟಿಗೆ ಹೋಗಿ ಗೊಲ್ರೆಟ್ಟಾಗಿ ಬಿಡಲಿಲ್ಲ ಅನ್ನೋ ಸುದ್ದಿನ ರಾಷ್ಟ್ರ ಮಟ್ಟಕ್ಕೆ ತಗೊಂಡೋಗಿ ಮಂತ್ರಿ ಆದ. ಪೆಮ್ಮನಹಳ್ಳಿ ಗಲಾಟೆಯಿಂದ ನಾರಾಯಣ ಸ್ವಾಮಿ ಅವರು ಮಂತ್ರಿ ಆಗಿದ್ದು. ಈಗ ನಾರಾಯಣ ಸ್ವಾಮಿ ಅವ್ರು ಯಾಕೆ ಬಂದಿಲ್ಲ? ಗೊಲ್ರಿಗೆ ಅವ್ರಿಗೆ ನಾವೇನು ಭರವಸೆ ಕೊಟ್ಟು ಆ ಭರವಸೆ ಈಡೇರಿಸಿಲ್ಲ. ಕಾಡುಗೊಲ್ಲರ ಜನಾಂಗಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಂತ ಕೆಲಸ ಬಿಜೆಪಿ ಸರ್ಕಾರ ಮಾಡಿಲ್ಲ. ಆದ್ರಿಂದ ನನ್ನನ್ನು ತಿರಸ್ಕಾರ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ನಾರಾಯಣ ಸ್ವಾಮಿ ಅವರು ಈ ಸರಿ ಸ್ಪರ್ಧೆ ಮಾಡ್ತಾ ಇಲ್ಲ. 90ರಷ್ಟು ಹಿಂದುಳಿದವರು, ಬುಡಕಟ್ಟು ಜನ, ದಲಿತರು ಅಂದರೆ ಪರಿಶಿಷ್ಟರು ನಮ್ಮ ಇಡೀ ಮಧ್ಯ ಕರ್ನಾಟಕದಲ್ಲಿ ನೆಲೆಯನ್ನು ಕಂಡುಕೊಂಡಿರ್ತಕ್ಕಂಥವ್ರು 90ರಷ್ಟು ಈ ನನ್ನಂಥವ್ರು ಏನು ಯೋಚನೆ ಮಾಡ್ತಾರೆ, ಒಬ್ಬನೇ ದೇವರು ಅರ್ಥವಾಗಿ ಮಾತಾಡ್ತಕ್ಕಂಥ ಬಿಜೆಪಿ ಬಹುತ್ವ ಮತ್ತು ವೈವಿಧ್ಯತೆಯ ಸಾಕಾರ ಒಂದು ಪ್ರದೇಶವಾದಂಥ ಈ ಇದಕ್ಕೆ ಬಿಜೆಪಿ ಸಿದ್ಧಾಂತ ಒತ್ತಾಡಿಕೆ ಅವಕ್ಕೆ
ಅವ್ರು ಹಠ ಹಿಡಿದಿದ್ದಾರೆ ಅವರೆಲ್ಲ, ಎಲ್ಲ ಒಂದೇ ಮಾಡ್ತೀವಿ ಅಂತ ಹೇಳಿ. ಪ್ರಕೃತಿನೇ ಒಪ್ಪೋದಿಲ್ಲ, ಪ್ರಕೃತಿ ಇದಕ್ಕೆಲ್ಲ ವಿರೋಧ ಮಾಡುತ್ತೆ. ಒಂದೇ ಪ್ರಕೃತಿಯ ಧರ್ಮವೇ ವೈವಿಧ್ಯತೆ ಅಂತ. ಹಾಗಾಗಿ ವೈವಿಧ್ಯತೆಯನ್ನು ವಿರೋಧಿಸ್ತಕ್ಕಂಥ ಬಿಜೆಪಿ ಈ ಜನಗಳಿಗೆ ಅಥವಾ ಈ ಬದುಕಿಗೆ, ಈ ನಮ್ಮ ಜೀವನ ಕ್ರಮಕ್ಕೆ ಹೊಂದಾಣಿಕೆ ಆಗುತ್ತೆ ಅಂತಕ್ಕಂಥದ್ದು ನನ್ನಂತ ಪ್ರಶ್ನೆ. ಮತ್ತೆ ಚಿತ್ರದುರ್ಗವನ್ನ ಜಾನಪದ ತೊಟ್ಟಿಲು, ಬುಡಕಟ್ಟು ರಾಜಧಾನಿ ಅಂತ ಹೇಳ್ತಾರೆ. ಅಂತ ಕಟ್ಟು ಅಂದ್ರೆ ನಮ್ಮ ಎಲ್ಲ ತಳ ಸಂಸ್ಕೃತಿಗೆ ಎಲ್ಲ ಬುಡಕಟ್ಟುಗಳಿದ್ದಾವೆ. ಕಾನೂನಾಗೇನೋ ಹೇಳಿರ್ಬೋದು. ಇಂಥ ಏನು ಪ್ರಾಂತ್ಯಕ್ಕೆ ಏಕ ಸಂಸ್ಕೃತಿಯನ್ನ ಆರೋಪ ಏರ್ತಕ್ಕಂಥ ಬಿಜೆಪಿ ಸಿದ್ಧಾಂತಗಳು ನಮಗೆ ಬೇಡ ಅಂತಕ್ಕಂಥ ಸಂಗತಿ. ಹಾಗೆ ಇನ್ನೊಂದು ಹೇಳ್ತೀವಿ, ಅವರು ನಾನು ಸರ್ಕಾರಿ ಅಧಿಕಾರಿ ನೋಡ್ತಾ ಬಂದಿದ್ದೀನಿ, ನಿಧಾನವಾಗಿ ನಮ್ಮ ಸಾಮಾನ್ಯ ಜನಕ್ಕೆ ಅರ್ಥವಾಗುವ ರೀತಿಯಲ್ಲಿ, ಇವರು ಗಮನಕ್ಕೆ ಬರುವ ರೀತಿಯಲ್ಲಿ ಅನೇಕ ಕಾಯ್ದೆಗಳನ್ನು ಬದಲು ಮಾಡ್ತಾ ಹೋಗ್ತಿದ್ದಾರೆ. ಈಗ ಏಕಾಏಕಿ ಸಂವಿಧಾನವನ್ನ ರದ್ದು ಮಾಡ್ತೀವಿ ಅನ್ನೋ ಮಾತೇ ಕೆಲವರೆಲ್ಲ ಆಡಿದ್ದಾರೆ, ಅಥವಾ ಬದಲಾಯಿಸ್ತೀವಿ ಅಂತ. ಏಕಾಏಕಿ ಬದಲಾಯಿಸೋದು ಅಷ್ಟು ಸುಲಭ ಅನ್ನೋ ಪ್ರಜ್ಞೆ ಕೂಡ ಅವರಿಗೆ. ಇದರ ಮಧ್ಯೆ ಇರ್ತಕ್ಕಂಥ ಸಂವಿಧಾನದಲ್ಲಿರ್ತಕ್ಕಂಥ ಅನೇಕ ಕಾಯ್ದೆಗಳನ್ನ, ಜನಪರವಾಗಿರ್ತಕ್ಕಂಥ ಅವಕಾಶಗಳನ್ನೆಲ್ಲ ಅವರು ಕಳೆದು ಇದು ದುರ್ಬಲಗೊಳಿಸ್ಬಿಟ್ರೆ ಮತ್ತೆ ಅವರು ಸರ್ವಾಧಿಕಾರಕ್ಕಾಗಲಿ ಅವ್ರ ಮನಸ್ಸೋ ಇಚ್ಛೆ ಬದುಕಲಿಕ್ಕೆ ಇರ್ಲಿಕ್ಕೆ ಏನು ಬೇಕೋ ಆ ವ್ಯವಸ್ಥೆ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಎಲ್ಲ ಒಳಗಡೆ ಮಾಡ್ತಾ ಇದ್ದಾರೆ. ಹಾಗೆ 70 ವರ್ಷ ಏನಾಯಿತು, 60 ವರ್ಷ ಏನಾಯಿತು ಅಂತ ಮಾತಾಡ್ತಾರಲ್ಲ, ಅಷ್ಟರವರೆಗೂ ಏನು ಕಾಂಗ್ರೆಸ್ ಸರ್ಕಾರ ಕಾಪಿಟ್ಕೊಂಡು ಬಂದಿದ್ರಲ್ಲ ಆಸ್ತಿ, ಈ ದೇಶದ ಆಸ್ತಿಗಳು, ಹಣ ಇತ್ಯಾದಿ ಎಲ್ಲವನ್ನೂ ಕಳೆದುಬಿಟ್ಟಿದ್ರು. ಎಲ್ಲ ಮಾರಾಟ